4 ಪದಗಳು ಇಂದಿಗೂ ಅನೇಕರ ಜೀವನದ ಮಂತ್ರವೇ ಆಗಿದೆ ಸ್ನೇಹಿತರೆ. ಅವು ಯಾವ್ಯಾವು ಅಂದರೆ ಶುದ್ಧಿ, ವೃದ್ಧಿ, ಸಿದ್ಧಿ, ಪ್ರಸಿದ್ಧಿ. ಅವರ ಪ್ರಕಾರ ಮೊದಲು ಮನಸ್ಸು ಮತ್ತು ಆಲೋಚನೆಗಳಲ್ಲಿ ಶುದ್ಧಿ ಇರಬೇಕು. ನಂತರ ಒಳ್ಳೆಯ ಗುಣ, ಜ್ಞಾನ ಮತ್ತು ಭಕ್ತಿಯಲ್ಲಿ ವೃದ್ಧಿಯಾಗಬೇಕು. ಆಗ ಜೀವನದಲ್ಲಿ ಸಿದ್ಧಿ ದೊರೆಯುತ್ತದೆ. ಕೊನೆಯಲ್ಲಿ ಪ್ರಸಿದ್ಧಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಇದು ಕೇವಲ ಆಶೀರ್ವಾದವಲ್ಲ, ಸಂಪೂರ್ಣ ಜೀವನದ ತತ್ವವೇ ಆಗಿದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಆಶೀರ್ವದಿಸಿದರೆ, ಹಾಗೆ ಜನರು ಇದನ್ನ ಅಳವಡಿಸ್ಕೊಳ್ಬೇಕು. ಸಂಪೂರ್ಣ ಜೀವನದ ತತ್ವವನ್ನ ಯಾವ ರೀತಿ ಹೇಳಿದ್ದಾರೆ, ತೃಪ್ತಿ ಮತ್ತು ಸಂತೃಪ್ತಿಯ ನಿಜವಾದ ಅರ್ಥ. ಸಿದ್ದಪ್ಪಾಜಿಯವರು ಜೀವನದ ಅತ್ಯಂತ ಅಮೂಲ್ಯ ಪಾಠವನ್ನು ತೃಪ್ತಿ ಮತ್ತು ಸಂತೃಪ್ತಿ ಎಂಬ 2 ಪದಗಳ ಮೂಲಕ ತಿಳಿಸಿದ್ದಾರೆ. ತೃಪ್ತಿ ಎಂದರೆ ಹಸಿವಾದಾಗ ಊಟ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವುದು. ಹೊಟ್ಟೆ ತುಂಬ್ತಪ್ಪ ಅಂತೀವಲ್ಲ ನಾವು, ಅದು ತೃಪ್ತಿ. ಸಂತೃಪ್ತಿ ಎಂದರೆ ಆ ಊಟ ನೀಡಿದವರಿಗೆ ಕೃತಜ್ಞತೆ ಸಲ್ಲಿಸುವುದು ಸ್ನೇಹಿತರೆ. ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ಹಬ್ಬ ನಮ್ಮ ಹೊಟ್ಟೆ ತುಂಬಿತು, ಊಟ ಸಂತೃಪ್ತಿ ಅಂತ ನಾವು ಅಂದಾಗ ಅದು ಕೃತಜ್ಞತೆ ಸಲ್ಲಿಸಿದಾಗುತ್ತೆ ಸ್ನೇಹಿತರೆ. ಯಶಸ್ಸು ಸಾಧಿಸುವುದು ತೃಪ್ತಿ, ಆದ್ರೆ ಆ ಯಶಸ್ಸಿಗೆ ಕಾರಣರಾದವರನ್ನು ನೆನಪಿಸಿಕೊಂಡು ಅವರೊಂದಿಗೆ ಸಂತೋಷ ಹಂಚಿಕೊಳ್ಳುವುದು ಸಂತೃಪ್ತಿ ಸ್ನೇಹಿತರೆ. ಇದೇ ನಿಜವಾದ ಆನಂದದ ಮಾರ್ಗ ಎಂದು ಶ್ರೀ ಸಿದ್ದಪ್ಪಾಜಿಯವರು ಹೇಳ್ತಿದ್ರು ಸ್ನೇಹಿತರೆ. ಶ್ರೀ ಸಿದ್ದಪ್ಪಾಜಿಯವರು ಕಷ್ಟವೆಂದು ಬಂದವರಿಗೆ ಮಾತಿನಲ್ಲೇ ಪರಿಹಾರ ಸೂಚಿಸ್ತಿದ್ದಂತ ಅವಧೂತರು.